ಪ್ರತಿ ವೀಕು ನಮಗೆ ವಾರದ ಕತೆ ಕಿಚ್ಚನ ಜೊತೆ ಅಂತ ಬಂತು ಅಂದರೆ ತಪ್ಪು ಮಾಡಿದವ್ರಿಗೆ ಒಂದು ಕ್ಲಾಸು ಅಂತ ತುಂಬ ಖುಷಿ ಆಗ್ತಾಯಿತ್ತು. ಈ ವೀಕ್ ಹೆಂಗೆ ಅನ್ನಿಸ್ತು ಅಂತಂದರೆ ವಾರದ ಕತೆ ಕಿಚ್ಚನ ವ್ಯತೆ ಅಂತ ಅನ್ನಿಸ್ತು. ಏನಕ್ಕಪ್ಪ ಅನ್ನಿಸ್ತು ಅಂತಂದರೆ ರಾಶಿಕಾ ಇಂಟೆನ್ಷನಲ್ಲಿ ಅವರ ರಕ್ಷಿತ್ ಅವ್ರ ಬಟ್ಟೆ ಎಳೆದವ್ರೆ ಅಂತ ಯಾರೂ ಹೇಳ್ತಾಯಿಲ್ಲ. ಗಿಲ್ಲಿ ಬಂದ್ಬಿಟ್ಟು ಬೇಕು ಅಂತ ಮಾಡಿದ್ಲು ಅಂತಲೇ ಹೇಳ್ತಾಯಿಲ್ಲ. ಜನಗಳು ಬೇಕು ಅಂತಲೇ ಮಾಡಿದ್ಲು ಅಂತಲೇ ಹೇಳ್ತಾಯಿಲ್ಲ. ಆದರೆ ಸುದೀಪ್ ಸರ್ ಏನು ಹೇಳ್ತಾರೆ, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು ಅಂತ ಹೇಳ್ತಾರೆ. ನೋಡಿದ್ದು, ಕೇಳಿದ್ದು, ಮಾಡಿದ್ದು ಎಲ್ಲ ಸುಳ್ಳಾದಮೇಲೆ ಇನ್ಯಾವುದು ನಿಜ? ಯಾವುದು ನಿಜ ಹೇಳಿ? ಪ್ರೋ ಕಬಡ್ಡಿಗೆ ಹೋಲಿಸ್ಕೊಂಡ್ರೆ ಬಟ್ಟೆ ಜರ್ಸಿನ ಫುಲ್ ಮಾಡಿದ್ರೆ ರೈಡರ್ ಸೇಫ್ ಅಂತ ಕೊಡೋ ಕಾಲದಲ್ಲಿ ಅಂಥದ್ರಲ್ಲಿ ಒಂದು ಹೆಣ್ಮಗ್ಳನ್ನ ಬಟ್ಟೆನ ಎಳ್ಕೊಂಡು ಆ ಹುಡುಗಿನ ಹಿಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅದು ಇಂಟೆನ್ಷನ್ಲಿ ಆಗಿಲ್ಲ, ಓಕೆ, ಬಟ್ ಅದನ್ನು ಸರಿ ಅಂತ ಅವ್ರದ್ದು ತಪ್ಪಿಲ್ಲ ಇವ್ರದ್ದು ತಪ್ಪಿಲ್ಲ ಅಂತ ಹೇಳಿದ್ದ ನನಗೇನೋ ಸರಿ ಅನ್ನಿಸ್ಲಿಲ್ಲ. ಇರಬೇಕು, ನೀವು ಅಲ್ಲಿ ಹೋಗ್ಬಿಟ್ಟು ನೀವು ಇಂಟೆನ್ಷನಲ್ಲಿ ಅಲ್ಲ ಅಂತ ಅಂದರೆ ನೀವು ಆಡಲೇಬೇಕು ಅನ್ನಂಗಿದ್ರೆ ಬನ್ನಿ ಕಬಡ್ಡಿ ಆಡಿ, ಹೋಗಿ ಒಲಿಂಪಿಕ್ ಹೋಗಿ ಆಟ ಆಡಿ. ಅದನ್ನು ಬಿಟ್ಟು ಬಿಗ್ ಬಾಸ್ ಶೋ ಅಂತ ಯಾಕೆ ಮಾಡ್ತೀರಾ? ಬಿಗ್ ಬಾಸು ಜನಗಳಿಗೆ ಹೆಂಗಿರಬೇಕು ಅಂತ ಕಲಿಸ್ಕೊಡ್ಬೇಕು, ಸರಿನಾ? ಇಲ್ಲಿ ಪ್ರೋ ಕಬಡ್ಡಿ ಆಡಿ, ನಿಮ್ಮನ್ನ ಖೋಖೋ ಆಡಿ, ಕಬಡ್ಡಿ ಆಡಿ ಅಂತ ಕರ್ಕೊಂಬಂದಿರೋದಕ್ಕಲ್ಲ ಜನಗಳು ನೋಡ್ತಿರೋದು, ಸರಿನಾ? ನಿಮ್ಮಿಂದ ಕಲಿಬೇಕು ಬೇರೆಯವ್ರು ಏನಾದ್ರೂ, ಸರಿನಾ? ಅದಕ್ಕೋಸ್ಕರ ಬಿಗ್ ಬಾಸ್ನ ನೋಡ್ತಾ ಇರೋದು. ಒಂದು ಹೆಣ್ಣಿನ ಬಟ್ಟೆ ಎಳೆದ್ರೂ ಅವ್ರಿಗೆ ಆಟ ಮುಖ್ಯ ಆಯಿತು ಅಂದರೆ ಯಾವ ಇದಕ್ಕೆ ಅದು, ಸರಿನಾ? ಹೆಣ್ಣಿನ ಮಾನ ಮರ್ಯಾದೆಗಿಂತನೂ ಆಟನೇ ಮುಖ್ಯ ಅಂದರೆ ಅದು ಯಾವ ಅರ್ಥನೂ ಕೊಡಲ್ಲ. ಅದನ್ನು ಸುದೀಪ್ ಸರ್ ಸಮರ್ಥಿಸ್ಕೊಂಡಿದ್ದು ನನಗಂತೂ ಸರಿ ಅನ್ನಿಸ್ತಲ್ಲ, ಎಲ್ಲ ಕಂಪ್ಲೀಟಾಗಿ ಹೇಳಬೇಕು ಅಂತ ಅಂದರೆ.